ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸುಲಭವಾಗಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಜೋಳದ ರೊಟ್ಟಿ ಮಾಡೋಕ್ಕೆ ನೀರು ಮತ್ತು ಹಿಟ್ಟಿದ್ರೆ ಸಾಕು. ಜೋಳದ ಹಿಟ್ಟನ್ನು ಚಾನಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರನ್ನು ಕುದಿಸ್ಕೊಂಡು ಹಿಟ್ಟಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನು ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಬರಲಿ ಅಂತ. ಅಂದರೆ ರೊಟ್ಟಿ ಹರಿದೋಗುತ್ತೆ, ಸೈಡಲ್ಲಿ ರೊಟ್ಟಿ ತಟ್ಟುವಾಗ ಬಿಟ್ಕೊಳ್ಳುತ್ತೆ. ಅದಕ್ಕೆ ಹಿಟ್ಟಿನಲ್ಲಿ ಬಿಸಿನೀರನ್ನು ಹಾಕೋದು. ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಮಿದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡ್ಕೋಬೇಕು. ಒಮ್ಮೆಗೆ ಹಾಕ್ಕೊಂಡ್ಬಿಟ್ರೆ ಹಿಟ್ಟು ಅಳಕಾಗಿಬಿಡುತ್ತೆ. ಹಿಟ್ಟು ಅಳಕಾದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಈ ರೀತಿ ನಾದ್ಕೋಬೇಕು. ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳೆ ಮಾಡಿಕೊಂಡು ಒಂದೊಂದಾಗಿ ರೊಟ್ಟಿ ಮಾಡ್ಕೊಳ್ಳೋದು. ನಮ್ಮಮ್ಮ ರೊಟ್ಟಿ ಮಾಡ್ತಾರೆ, ನಾನು ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ, ಯಾವ ರೀತಿ ರೊಟ್ಟಿ ಮಾಡೋದು ಅಂತ. ನೋಡಿ, ಅಕ್ಕಪಕ್ಕದಲ್ಲಿ ಜಾಸ್ತಿ ಬಿಟ್ಕೊಂಡಿಲ್ಲ. ಹಿಟ್ಟಿನಲ್ಲಿ ಬಿಸಿನೀರು ಹಾಕೋದ್ರಿಂದ ಹಿಟ್ಟು ಜಿಗಿಟ್ ಬರುತ್ತೆ, ಅದಕ್ಕೆ ರೊಟ್ಟಿ ಹರಿಯಲ್ಲ. ಒಂದು ಕಡೆ ಕೆಳಗಡೆ ಭಾಗಕ್ಕೆ ತಣ್ಣೀರನ್ನು ಒಂದು ಬಟ್ಟೆಯಿಂದ ಹಚ್ಕೋಬೇಕು. ನಂತರ ಅದು ಆ ಕಡೆ ಸುಡ್ತಾ ಇರುತ್ತೆ, ಈ ಕಡೆ ಮತ್ತೊಂದು ರೊಟ್ಟಿ ರೆಡಿ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಇದೇ ರೀತಿ ರೊಟ್ಟಿ ಮಾಡೋದು ಸುಲಭ, ತುಂಬ ಸುಲಭ. ಜೋಳದ ಹಿಟ್ಟು ಮತ್ತು ನೀರಿದ್ದರೆ ಸಾಕು, ಮತ್ತೇನು ಬೇಡ. ಮತ್ತು ಇದು ತಟ್ಟಿ ಮಾಡೋದು ಬೇರೆ ಇರುತ್ತೆ, ಮತ್ತು ತೀಡ್ಕೊಂಡು ಮಾಡ್ಬೋದು. ನಮ್ಮ ಮನೇಲಿ ಯಾರು ತೀಡಲ್ಲ. ಏನಾದರೂ ಫಂಕ್ಷನ್ನು ಭಾಳ ರೊಟ್ಟಿ ಮಾಡೋದಿದ್ರೆ ಮಾತ್ರ ತೀಡ್ತಾರೆ. ಡೈಲಿ ಮಾಡೋದಕ್ಕೆ ತೀಡಲ್ಲ. ರೊಟ್ಟಿ ಬಡದೇ ಮಾಡೋದು. ಈ ರೀತಿ ಉಪ್ಕೊಳ್ತಾ ಇದೆ ರೊಟ್ಟಿ. ಎರಡೂ ಕಡೆ ರೊಟ್ಟಿ ಎಷ್ಟು ಚೆನ್ನಾಗಿ ಸುಟ್ಟಿದೆ ನೋಡಿ. ಎರಡೂ ಕಡೆ ಬೆಂದಿದೆ. ಇವಾಗ ಮತ್ತೊಂದು ರೊಟ್ಟಿ ಹಾಕಿದ್ದಾರೆ. ಮೊದಲು ಒಂದು ರೊಟ್ಟಿ ಬೇಯಿಸ್ಕೊಂಡಿದ್ವಲ್ವಾ, ಅದೇ ರೊಟ್ಟಿ ಥರ ಈ ರೊಟ್ಟಿನೂ ಬೇಯಿಸ್ಕೊಳ್ಬೇಕಷ್ಟೆ. ಆ ಕಡೆ ಮತ್ತೆ ರೊಟ್ಟಿ ಮಾಡ್ತಿದ್ದಾರೆ. ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಮೇನ್ ಇರೋದು ಹಿಟ್ಟು ನಾದ್ಕೊಳ್ಳೋದ್ರಲ್ಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಉಲ್ಟಾ ಹಾಕ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೋತಿದೆ ನೋಡಿ. ಪುರಿ ಉಬ್ದಂಗೆ ಉಬ್ಕೋತಿದೆ ರೊಟ್ಟಿ. ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಕೂಡ. ಸುಲಭವಾಗಿ ಜೋಳದ ರೊಟ್ಟಿನ ಈ ರೀತಿ ಮಾಡ್ಬೋದು.